ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ಒಂದು ಸಿಂಪಲ್ಲಾಗಿ ಚಪಾತಿ ರೊಟ್ಟಿ ಜೊತೆ ಅನ್ನದ ಜೊತೆ ತಿನ್ನುವಂಥ ಪಾಲಕ್ ಗ್ರೇವಿ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿರಿ. ಮೊದಲನೇದಾಗಿ ಪಾಲಕ್ ತೊಗೊಂಡಿನಿ, ಒಂದು ಕಟ್ಟು ಕೊತ್ತಂಬರಿ, ಕರಿಬೇವು, 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1-2 ಒಣಮೆಣಸು, ಜೀರಿಗೆ, ಆಮೇಲೆ ತೊಳೆದಿರುವಂಥ ಇದು ಒಣ ಮೆಣಸಿಕಾಯಿ ನೀರಲ್ಲಿ ನೆನೆಸಿ ತೊಗೊಂಡಿನಿ ರುಬ್ಲಿಕ್ಕೆ. ಹೀಗೆ ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ. ಸಿಂಪಲ್ ಆದರೂ ಟೇಸ್ಟಿಯಾಗಿರ್ತದೆ. ಈಗ ನಾವೇನು ಮಾಡೋಣ ಅಂದ್ರೆ ಇವು ನೀರ್ಲಿಂದ ತೆಗೆದು ನಾವು ಒಣ ಮೆಣಸಿಕಾಯಿ ಮಿಕ್ಸಿ ಮಾಡ್ಕೊಳ್ಳೋಣ. ನೀರು ತೆಗೆದುಬಿಟ್ಟು ಮೆಣಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ಳೋಣ. ನೀರು ತೆಗಿಬೇಕು. ಇವಾಗ ಇವೆರಡು ಬೆಳ್ಳುಳ್ಳಿ, ಇದು ಈರುಳ್ಳಿ ಇದರೊಳಗೆ ರುಬ್ಬಲಿಕ್ಕೆ ಹಾಕೋಣ. ಈರುಳ್ಳಿ, ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಇವಾಗ ಏನು ಮಾಡೋದಂದ್ರೆ ಜೀರಿಗೆ ಹಾಕೋಣ. ಇವಾಗ ರುಬ್ಕೊಂಡು ಬರೋಣ. ಹಾಗೇ ಸ್ವಲ್ಪ ರೆಡ್ ಖಾರನೂ ಹಾಕಿ ರುಬ್ಕೊಳ್ಳೋಣ. ರುಬ್ಕೊಂಬರೋಣ. ಲೈಟ್ ಹೋಯ್ತು, ಅದಕ್ಕೆ ಬಿಟ್ಟಿದ್ದೆ. 1 ಸ್ಪೂನ್ ಸಾಸಿವೆ, ಸ್ವಲ್ಪ ಜೀರಿಗೆ, ಚಟ್ಪಟ ಅಂದ ತಕ್ಷಣ ಸ್ವಲ್ಪ ಕಡಲೆಬೇಳೆ, ಹಾಗೇನೆ 1 ಸ್ಪೂನು ಉದ್ದಿನಬೇಳೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದ ತಕ್ಷಣ ಒಂದೆರಷ್ಟು ಕರಿಬೇವು, 1-2 ರೆಡ್ ಮೆಣಸಿಕಾಯಿ. ಇವಾಗ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದವಲ್ಲ. ಈಗ ರುಬ್ಬಿರುವಂಥ ಮಸಾಲೆ ಆ್ಯಡ್ ಮಾಡೋಣ. ಈಗ ನೋಡ್ರಿ, ನಾವು ಇದಕ್ಕೆ ಏನು ಮಾಡೋಣ ಅಂದ್ರೆ ಸ್ವಲ್ಪ ಇವಾಗ ಎಣ್ಣೆ ಒಳಗೆ ಹಾಕಿ ಮಿಕ್ಸ್ ಮಾಡಿ ಮಸಾಲ. ಈಗ ಒಂದು ಸ್ವಲ್ಪ ಅರಸಿನ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಸಾಲ ಕುದೀಲಿ. ಚೆನ್ನಾಗಿ ಕುದೀಲಿ. ಇವಾಗ ಏನು ಮಾಡೋಣ ಅಂದ್ರೆ ಪಾಲಕ್ ಹಾಕೋಣ. ಇವಾಗ ಕುದೀತಲ್ಲ, ಪಾಲಕ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ತೋರಿಸಿ. ಗ್ರೇವಿ ರೆಡಿ ಆಯಿತು. ಇವಾಗ ಲಾಸ್ಟ್ ಏನು ಮಾಡೋಣ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ಸರ್ವ್ ಮಾಡೋಣ. ನೋಡಿರಿ, ಇವಾಗ ಸರ್ವ್ ಮಾಡೋಣ. ಮಸ್ತ್ ರೆಡಿ ಆಯ್ತು ನೋಡ್ರಿ. ಪಾಲಕ್ ಗ್ರೇವಿ ಸೂಪರಾಗಿ ರೆಡಿ ಆಯಿತು. ಮಸ್ತ್ ಅಂದ್ರೆ ಮಸ್ತ್ ಬಂದ ನೋಡ್ರಿ ಯಾವ ರೀತಿ ಬಂದದ. ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್. ಸಿಂಪಲ್ ಆದರೂ ಸೂಪರ್ ಆಗ್ಯದ್ರಿ. ನೀವು ಮಾಡ್ಕೊಂಡು ತಿನ್ನಿರಿ. ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಟೇಸ್ಟ್ ನೋಡೋಣ ಬನ್ನಿ. ಸೂಪರ್ ಆಗ್ಯದ.
ಸೂಪರ್. ಪಾಲಕ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ರಿ, ಮಸ್ತ್ ಆಗುತ್ತೆ. ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ಗ್ರೇವಿನ ಹೇಗೆ ಕೊಟ್ಟಿನಿ, ಸಿಂಪಲ್ಲಾಗಿ ಸೂಪರಾಗಿ ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾ ಹಾಕುವಂಥ ರೆಸಿಪಿ ರೊಟೇಷನ್ ಸಿಗ್ತದೆ, ನೀವು ತಕ್ಷಣ ನೋಡ್ಬೋದು. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದಂತರ ಮರ್ಯಾಕೆ ಹೋಗಬೇಡ್ರಿ. ಇನ್ನೂ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಯಾರೆಲ್ಲ ನನ್ನ ರೆಸಿಪಿ ನೋಡಿ ಲೈಕ್ ಮಾಡಕತ್ತೀರಿ, ಶೇರ್ ಮಾಡತ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ರೆಸಿಪಿ ಮಾತ್ರ ಸೂಪರ್ ಆಗ್ಯದ, ಪಾಲಕ್ ಗ್ರೇವಿ. ನೀವು ಮಾಡ್ಕೊಂಡು ತಿನ್ನಿರಿ. ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಯಾರೆಲ್ಲ ನನ್ನ ರೆಸಿಪಿ ನೋಡತ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಬಾಯ್.